ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೆಡಿಟೇಷನ್ ಅಂದ್ರೆ ಏನು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಮೆಡಿಟೇಷನ್ ಮಾಡಿದರೆ ಸಿಗುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣವಿರುವ ಈ ಜೀವನಾಡಿಗೆ ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯ. ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋರು ಯಾವ ಆರೋಗ್ಯ ಸಮಸ್ಯೆ ಇಲ್ಲದೇನೆ ಜೀವಿಸಬಹುದು. ಬದುಕಿದಷ್ಟು ದಿನ ಹಾಯಾಗಿ ಆರೋಗ್ಯವಾಗಿ ಬದುಕಬೇಕು ಅನ್ನೋದೇ ನಿಜವಾದ ಜೀವನ ವಿಧಾನ. ಆನಂದ, ತೃಪ್ತಿ, ಈ ರೀತಿಯ ಭಾವನೆಗಳು ಒಬ್ಬೊಬ್ಬ ಮನುಷ್ಯನಲ್ಲಿ ಒಂದೊಂದು ವಿಧಾನವಾಗಿ ಇರ್ತವೆ. ಪ್ರಸ್ತುತ ಆಧುನಿಕ ಯುಗದಲ್ಲಿ ಮೆಡಿಟೇಷನ್ ಅಂತ ಕರೆಯೋದನ್ನ ನಮ್ಮ ಪೂರ್ವಿಕರು ಧ್ಯಾನ ಅಂತ ಕರಿತಿದ್ರು. ಇದರಿಂದಾನೇ ನಮಗೆ ಆತ್ಮಜ್ಞಾನ ಲಭಿಸುತ್ತೆ ಅಂತ ನಮಗಿರುವ ಸಾಮರ್ಥ್ಯವನ್ನ ತಿಳಿದುಕೊಳ್ಳೋಕೆ ಆಗುತ್ತೆ. ನಿಜಾನೇ, ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ರೆ ಅನೇಕ ಲಾಭಗಳು ಇದಾವೆ. ನಮ್ಮೊಳಗೆ ಅಡಗಿ ಕೂತಿರುವ ನಿಗೂಢ ಶಕ್ತಿಗಳನ್ನ ಹೊರಗೆ ತೆಗೆದು ನಮ್ಮ ಸಾಮರ್ಥ್ಯವನ್ನ ಹೊರಗೆ ತರುತ್ತೆ. ಹಾಗೇನೆ ಪ್ರಶಾಂತವಾದ ಜೀವನಕ್ಕೆ ಮೆಡಿಟೇಷನ್ ಅನ್ನೋದು ತುಂಬಾನೇ ಉಪಯೋಗವಾಗುತ್ತೆ. ಅಸಲಿಗೆ ಮೆಡಿಟೇಷನ್ ಅಂದ್ರೆ ಏನು, ನಾವು ಯಾರು ಅಂತ ತಿಳ್ಕೊಳ್ಳೋದು. ನಮ್ಮ ಮೈಂಡ್ ಪ್ರಶಾಂತವಾಗಿ ರಿಲ್ಯಾಕ್ಸ್ ಆಗಿ ಒತ್ತಡವಿಲ್ಲದೆ ಇರಬೇಕು ಅಂದ್ರೆ ಕನಿಷ್ಠ ದಿನಕ್ಕೆ 15ರಿಂದ 20 ನಿಮಿಷ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ದಿನಾಲೂ ಬೆಳಿಗ್ಗೆ ಹಾಗೂ ಸಂಜೆ ಉತ್ತಮವಾದ ಸಮಯ. ನಿಮ್ಮ ಶರೀರಕ್ಕೆ ಹಾಗೂ ಮನಸ್ಸಿಗೆ ಮೊದಲು ವಿಶ್ರಾಂತಿಯನ್ನ ನೀಡಿ. ಪ್ರಶಾಂತವಾದ ಮನಸ್ಸನ್ನ ಹೊಂದಿರೋದು ಸಂತೋಷಕ್ಕೆ ಮೂಲ ಎಂದು ಮರಿಬೇಡಿ. ಪ್ರತಿದಿನ ಕ್ರಮ ತಪ್ಪದೆ ಮೆಡಿಟೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡೋದು ಅಂದ್ರೆ ಹಿಮಾಲಯವನ್ನ ಹತ್ತಿ ತಪಸ್ಸು ಮಾಡುವಷ್ಟು ಕಷ್ಟವಾದ ಕೆಲಸವೇನೂ ಅಲ್ಲ. ದಿನಕ್ಕೆ 2 ಸಾರಿ, ಅಷ್ಟು ಆಗ್ಲಿಲ್ಲ ಅಂದ್ರೆ 1 ಸಾರಿ ಆದ್ರೂ ಮಾಡಿ. ಕೆಲವು ಸಮಯ ನೀವು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನಿಶ್ಶಬ್ದವಾಗಿ ಕೂತ್ಕೊಳ್ಳಿ. ಮೆಡಿಟೇಷನ್ ಮಾಡೋದಕ್ಕೆ ಎಷ್ಟೋ ವಿಧಾನಗಳು ಇದಾವೆ. ಎಕ್ಸಾಂಪಲ್ಗೆ ನಿಮ್ಮ ಮುಂದೆ ಒಂದು ಕ್ಯಾಂಡಲ್ನ ಹಚ್ಚಿ ಅದನ್ನ ನೋಡ್ತಾ ಮೆಡಿಟೇಷನ್ ಮಾಡಬಹುದು. ಇದಕ್ಕೆ ಕ್ಯಾಂಡಲ್ ಮೆಡಿಟೇಷನ್ ಅಂತ ಅಂತಾರೆ. ನಿಮಗೆ ಇಷ್ಟವಾದ ಮಂತ್ರವನ್ನ ಪದೇ ಪದೇ ಅದನ್ನ ಉಚ್ಚರಿಸುತ್ತಾ ಇದ್ರೆ ಅದು ಕೂಡ ಒಂದು ಮೆಡಿಟೇಷನ್ ಆಗುತ್ತೆ. ನೀವು ಆರಿಸಿಕೊಂಡ ಪದ್ಧತಿ ಯಾವುದೇ ಆದ್ರೂ ಕೂಡ ಮೆಡಿಟೇಷನ್ ಅಲ್ಲಿ ನೀವು ಮಾಡಬೇಕಾಗಿರೋದು ಕ್ರಮ ತಪ್ಪದೆ ಪ್ರತಿದಿನ ಪ್ರಶಾಂತವಾಗಿ ಕುಳಿತುಕೊಂಡು ನಿಮ್ಮ ಜೊತೆ ನೀವು ಸಮಯವನ್ನ ಕಳೆಯೋದೇ ಮೆಡಿಟೇಷನ್. ಪ್ರಪಂಚ ಹೇಗೆ ನಡೀತಿದೆ ಅಂತ ತಿಳ್ಕೋಬೇಕು ಅಂದ್ರೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಗೌತಮ ಬುದ್ಧರು. ಇದು ನಿಜಾನೇ. ಧ್ಯಾನ ಬುದ್ಧಿಯನ್ನ ಕೊಡುತ್ತೆ. ಧ್ಯಾನ ಮಾಡದೇ ಇದ್ರೆ ಏನು ಗೊತ್ತಿಲ್ಲದ ಸ್ಥಿತಿ ಏರ್ಪಟ್ಟು ಮನುಷ್ಯನ ಅಭಿವೃದ್ಧಿ ಅಸಾಧ್ಯ ಆಗುತ್ತೆ. ನಮ್ಮ ಸಮಾಜದಲ್ಲಿ ಪ್ರಸ್ತುತವಾಗಿ ಮನುಷ್ಯರಲ್ಲಿ ಒತ್ತಡವನ್ನ ಕಡಿಮೆ ಮಾಡೋಕೆ ಅನೇಕ ಧ್ಯಾನ ಪದ್ಧತಿಯನ್ನ ಕಲಿಸ್ತಿದ್ದಾರೆ. ಮೆಡಿಟೇಷನ್ ಎಕ್ಸ್ಪರ್ಟ್ಸ್ ಹೇಗೆ ಮಾಡಬೇಕು, ಅದರ ಉಪಯೋಗಗಳು ಏನು ಅಂತ ಮೆಡಿಟೇಷನ್ ಸೆಂಟರ್ಸ್ ಅಲ್ಲಿ ಕಲಿಸ್ತಿದ್ದಾರೆ. ಸೊ ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಬೆನ್ನು ಹುರಿಯನ್ನ ನೇರವಾಗಿ ಮಾಡಿ ಕೂತ್ಕೊಂಡು ಕಣ್ಣುಗಳನ್ನ ಮುಚ್ಚಿ ನಿಧಾನಕ್ಕೆ ಶ್ವಾಸವನ್ನ ತಗೊಳ್ಳೋದು ಬಿಡೋದು ಮಾಡಿ. ಈ ಧ್ಯಾನ ಪದ್ಧತಿಯಲ್ಲಿ ಶ್ವಾಸ ನಿಮ್ಮೊಳಗೆ ಹೋಗೋದನ್ನ ಹಾಗೇನೆ ಹೊರಗೆ ಬರೋದನ್ನ ಗಮನಿಸಬೇಕು. ಇದನ್ನೇ ಶ್ವಾಸದ ಮೇಲೆ ಧ್ಯಾನ ಅಂತ ಕರೀತಾರೆ. ಡೈಲಿ ಧ್ಯಾನವನ್ನ 15ರಿಂದ 20 ನಿಮಿಷ ಮಾಡಿದ್ರೆ ಮನುಷ್ಯನಲ್ಲಿ ಇರುವ ಒತ್ತಡ ತಾನಾಗಿಯೇ ಮಾಯವಾಗುತ್ತೆ. ನಿಶ್ಶಬ್ದವಾದ ಪ್ರದೇಶದಲ್ಲಿ ಕೂತ್ಕೊಂಡು ಪ್ರಶಾಂತತೆಯನ್ನ ಆಸ್ವಾದಿಸ್ತಾ ಈ ಶ್ವಾಸ ಧ್ಯಾನವನ್ನ ದಿನಾಲು 20 ನಿಮಿಷ 2 ಸಾರಿ ಮಾಡಿದ್ರೆ ಸಾಕು. ಮನಸ್ಸು ಹಾಗೂ ಶರೀರ ಎರಡೂ ಅನುಸಂಧಾನ ಆಗಿ ಊಹಿಸಲಾಗದ ಶಕ್ತಿ ಬಂದು ನಮ್ಮ ತೀವ್ರವಾದ ಆತ್ಮವಿಶ್ವಾಸವನ್ನ ಬೆಳೆಸುತ್ತದೆ. ಧ್ಯಾನ ಮಾಡಬೇಕಾದ್ರೆ ಎಷ್ಟು ಮುಖ್ಯವಾದ ಕೆಲಸವಾದ್ರೂ ಸರಿ, ಅದರ ಬಗ್ಗೆ ಯೋಚನೆ ಮಾಡದೆ ಶೂನ್ಯ ಸ್ಥಿತಿಗೆ ಹೋಗ್ಬೇಕು. ಅಂಡ್ ಊಹಾ ಧ್ಯಾನ. ಮೆಡಿಟೇಷನ್ ಅಲ್ಲಿ ಮತ್ತೊಂದು ಪದ್ಧತಿ, ದಿನಾಲು 20ರಿಂದ 30 ನಿಮಿಷ ಪೂರ್ತಿ ವಿಶ್ರಾಂತಿಯಲ್ಲಿ ಇದ್ದು ನೀವು ಆನಂದವಾಗಿ ಇರೋ ರೀತಿ, ನೀವು ಸಕ್ಸಸ್ ಆಗಿರೋ ರೀತಿ, ನಿಮಗೆ ಬೇಕಾಗಿರೋದು ಸಿಕ್ಕ ಹಾಗೆ ಊಹಿಸಿಕೊಳ್ಳಿ. ಅದು ನಿಧಾನಕ್ಕೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಹೋಗಿ ಅದು ನಿಜ ಆಗೋ ರೀತಿ ಮಾಡುತ್ತೆ. ಹೀಗೆ ನೀವು ಡೈಲಿ ಮಾಡ್ತಾ ಹೋದ್ರೆ ಕೇವಲ 21 ದಿನದಲ್ಲೇ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಯನ್ನ ನೋಡ್ತೀರಾ. ಹೀಗೆ ಧ್ಯಾನದಲ್ಲಿ ನಾನಾ ರೀತಿಯ ಧ್ಯಾನ ಪದ್ಧತಿಗಳು ಇದಾವೆ. ಧ್ಯಾನದಿಂದ ನಮಗೆ ಆಗುವ ಉಪಯೋಗಗಳು ಏನು ಅಂತ ತಿಳಿದುಕೊಳ್ಳೋಣ. ಧ್ಯಾನ ಮನಸ್ಸಿಗೆ ವಿಶ್ರಾಂತಿಯನ್ನ ಕೊಡುತ್ತೆ. ಇದರಿಂದ ಹಾರ್ಟ್ ರೇಟ್ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗುತ್ತೆ. ಮೆಡಿಟೇಷನ್ ಇಂದ ಕೇವಲ ದೈಹಿಕ ಲಾಭಗಳು ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅನೇಕ ಲಾಭಗಳು ಇದಾವೆ. ಮೆಡಿಟೇಷನ್ ಮಾಡಿದ್ರೆ ಆಧ್ಯಾತ್ಮಿಕವಾಗಿ ನಿಮಗೆ ಆತ್ಮ ಜಾಗೃತಿ, ಆತ್ಮ ಸಾಕ್ಷಾತ್ಕಾರ ಲಭಿಸುತ್ತದೆ. ಹಾಗೇನೆ ಧ್ಯಾನದಲ್ಲಿ ಮುಖ್ಯವಾಗಿ 2 ತರ ಇದಾವೆ. ಒಂದು ಸಂಸಾರದಲ್ಲಿ ಮಾಡೋ ಮೆಡಿಟೇಷನ್, ಇನ್ನೊಂದು ಆಧ್ಯಾತ್ಮಿಕವಾಗಿ ಮಾಡೋ ಧ್ಯಾನ. ನನ್ನ ಹತ್ರ ಎಷ್ಟೋ ಜನ ಸಂಸಾರದಲ್ಲಿ ಇರೋರು ಸರ್ ನನಗೆ ಮೆಡಿಟೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಮೆಸೇಜ್ ಮಾಡ್ತಾರೆ.
ಅದಕ್ಕೆ ಮೇನ್ ರೀಸನ್ ಅವರು ಆಧ್ಯಾತ್ಮಿಕವಾಗಿ ಮಾಡೋ ಧ್ಯಾನ ಪದ್ಧತಿಗಳನ್ನ ಅವರಿಗೆ ಗೊತ್ತಿಲ್ದಂಗೆ ಸಂಸಾರದಲ್ಲಿ ಇದ್ಕೊಂಡು ಮಾಡ್ತಿರ್ತಾರೆ. ನೀವೇನಾದ್ರೂ ಸಂಸಾರದಲ್ಲಿ ಇದ್ಕೊಂಡು ಯಾವುದೇ ರೀತಿ ತೊಂದರೆ ಆಗದೆ ಧ್ಯಾನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನೀವು ಆಧ್ಯಾತ್ಮಿಕ ಧ್ಯಾನ ಪದ್ಧತಿಯನ್ನ ಅನುಸರಿಸಬಾರದು. ಸಂಸಾರದಲ್ಲಿ ಇರೋರು ನಿಮಗೆ ಅಂತಾನೆ ಬೇರೆ ಧ್ಯಾನ ಪದ್ಧತಿ ಅನ್ನೋದು ಇದೆ. ಅದಕ್ಕಂತಾನೆ ನಾವು ಸಂಸಾರದಲ್ಲಿ ಇರೋರಿಗಂತಾನೆ ಸಪರೇಟ್ ಆಗಿ ಮೆಡಿಟೇಷನ್ ನ ಕ್ರಿಯೇಟ್ ಮಾಡಿ ಅವರಿಗೆ ಅಂತಾನೆ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಿದೀವಿ. ಸೊ ಈ ಕ್ಲಾಸ್ಗೆ ತುಂಬಾ ಜನ ಜಾಯಿನ್ ಆಗಿ ಇದಾಗಲೇ ಸಂಸಾರದಲ್ಲಿ ಇರೋ ತುಂಬಾ ಜನ ಬೆನಿಫಿಟ್ಸ್ ನ ಪಡ್ಕೊಂಡಿದ್ದಾರೆ. ಈ ಧ್ಯಾನ ಪದ್ಧತಿಯಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈ ಕ್ಲಾಸ್ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಂಡು ಕ್ಲಾಸ್ಗೆ ಜಾಯಿನ್ ಆಗಬಹುದು. ಅದಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ನ ತಿಳ್ಕೊಂಡು ನೀವು ಕ್ಲಾಸ್ಗೆ ಜಾಯಿನ್ ಆಗಬಹುದು. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.